ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವರು ಕೊಡ್ತಾರೆ 50 ಸಿಲಿಂಡರ್ ಏನಾದರೂ ಬ್ಲ್ಯಾಕಲ್ಲಿ ಮಾರ್ಕೊಂಡ್ರೆ ಒಂದು ಏಜೆನ್ಸಿ ದಿವಸ ಅವ್ರಿಗೆ 15,000 ರೂಪಾಯಿ 10,000 ರೂಪಾಯಿ ಗೈನ್ ಇರ್ತದೆ. ತಿಂಗಳಿಗೆ ಎಷ್ಟಾಯ್ತು? 3 ಲಕ್ಷದಿಂದ 5 ಲಕ್ಷವರೆಗೆ ಆಯ್ತು. ಈ ರೀತಿ ಲೂಟಿ ಹೊಡಿತಾ ಇದ್ದಾರೆ. ಇದು ಯಾರ್ದು ಅಪ್ಪನ ಮನೆ ಸತ್ತು? ಇದೆಲ್ಲ ಗ್ರಾಹಕರದು, ಜನರದು. ಇಲ್ಲಿ ಇರ್ತಕ್ಕಂಥ ಫುಡ್ ಇನ್ಸ್ಪೆಕ್ಟರ್ ಅವರು ಇದು ನೋಡ್ದಂಗೆ ಹೋಗ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ನಾವು ಅವ್ರಿಗೆ ಮಾಮೂಲಿ ಕೊಡ್ತಾ ಇದ್ದೀವಿ, ನಾವು ಅವ್ರು ಏನಿದ್ರು ಅವ್ರು ಬಂದು ಕೇಳಿ ಅಂತ. ಕಳ್ಳರು ಒಂದು ಪಿಟ್ ಪ್ಯಾಕೆಟ್ ಕಲ್ಲ ಒಬ್ಬರು, ಕಟ್ ಪ್ಯಾಕೆಟ್ ಕಲ್ಲ ಒಬ್ಬರು. ಆದರೆ ಇವ್ರಿಗೆ ನಾವು ಕಟ್ಟಂಥ ತೆರಿಗೆಯಲ್ಲಿ ನಾವು ಕೊಡ್ತಾ ಇರ್ತಕ್ಕ ದುಡ್ಡಲ್ಲಿ ಇವ್ರಿಗೆ ತಿಂಗಳಾದ್ರೆ ಇವ್ರಿಗೆ ಸಂಬಳ ಬೇಕು, ಆದ್ರೂ ಗಿಂಬಳನೂ ಬೇಕು. ಇಂಥ ಅಧಿಕಾರಿ ನಮಗೆ ಬೇಕಾ? ಕರ್ತವ್ಯ ಕರೆಕ್ಟಾಗಿ ಮಾಡಿದ್ರೆ ಮಾಡಲಿ, ಇಲ್ದವ್ರೆ ಇಲ್ಲಿಂದ ಹೋಗ್ತಾ ಇರು. ನಾನು ಈ ಇದಕ್ಕೆ ಉದ್ಯೋಗಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತಾ ಇರು. ನನ್ನ ಹೋರಾಟದ ಹಾದಿಯಾಗಿರ್ತಕ್ಕಂಥವ್ರು ನಿಧನರಾಗಿ 2 ವರ್ಷ ಆಯಿತು. ಅವರ ಶಿಷ್ಯನಾಗಿ ಇವತ್ತು ದಿವಸ ನಾವು ಹೋರಾಟ ಅನ್ನೋದಕ್ಕೆ ಯಾವತ್ತೂ ತಲ್ಲೀನರಾಗಿದ್ದೀವಿ. ಹೋರಾಟ ಏನು ನಾವು ಮಾಡಿಲ್ಲ, ಹೋರಾಟಗಾರರಾಗಿ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ನಾವು KGF ತಾಲೂಕಿನ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರು ಮತ್ತು ಅವರಿಗೆ ಪ್ರೇರಣೆ ನೀಡತಕ್ಕಂಥ ಮತ್ತು ಅವರ ಬಳಿ ಮಾಸಿಕವಾಗಿ ಶೇಕಡವಾರು ಇಂತಿಷ್ಟು ಹಣ ಅಂತ ಪಡೆಯತಕ್ಕಂಥ KGF ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳು ಪಡೆಯತಕ್ಕಂಥ ಹಣಕ್ಕಾಗಿ ಅವರ ದುರ್ನಡತೆಗೆ ನಾವು ಖಂಡಿಸ್ತಾ ಇದ್ದೀವಿ ಮತ್ತು ಅವರಿಗೆ ಅವರ ಪರವಾನಗಿಯನ್ನು ರದ್ದು ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಈ ಒಂದು ಹೋರಾಟ ಮಾಡ್ತೀವಿ. ಕಾರಣ ಏನಂತ ಹೇಳಿದ್ರೆ, ಒಬ್ಬ ಗ್ರಾಹಕರಿಗೆ ತಲಾ 1 ಸಿಲಿಂಡರ್ ಕೊಡುವಂಥ ಸಮಯದಲ್ಲಿ ಏನು ನಿಗದಿಪಡಿಸಿರ್ತಾರೋ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆಗಿರ್ಬೋದು ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅದರ ಪ್ರಕಾರವಾಗಿ ಏನಿದೆ ಅದನ್ನು ಪಡಿಬೇಕು. ಆ ಹಣವನ್ನು ಬಿಟ್ಟು ಹೊರತುಪಡಿಸಿ ತಲಾ ಒಂದು ತಲೆಯ ಮೇಲೆ ಒಂದು ಸಿಲಿಂಡರ್ ಮೇಲೆ 100 ರೂಪಾಯಿಗಳನ್ನು ಪಡೆದರೆ ಯಾರ ತಾತನ ಮನೆ ಸೊತ್ತು? ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರ ಸ್ವತ್ತ ಇಲ್ಲ ಅವ್ರಿಗೆ ಪ್ರೇರಣೆ ನೀಡತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ತಾತನ ಮನೆ ಸ್ವತ್ತ ಎನ್ನುವಂಥ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ. ನನ್ನ ಮಾತಾಡೋದು ನಮ್ಮ ಶೈಲಿ ಹೀಗೆ. ನಾವು ಹೋರಾಟಗಾರರು. ಇವತ್ತಿನ ದಿವಸ 100 ರೂಪಾಯಿ 500 ರೂಪಾಯಿ ಕೂಲಿ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿಂದ ಬೆಂಗಳೂರು ತನಕ ಪಾಪ 6 ಗಂಟೆಗಳ ಸಮಯಕ್ಕೆ 5 ಗಂಟೆಗಳ ಸಮಯವನ್ನು ಕೂಡ ನೋಡಿದೆ ಅವರು ಟ್ರೈನ್ಗೆ ಹೋಗ್ತಾರೆ. ಬರುವಾಗ ಟ್ರೈನಲ್ಲಿ ಪಾಪ ಬಿದ್ದು ಎದ್ದು ಬರುವಂಥ ಜನರಿದ್ದಾರೆ. ಅಂಥವ್ರ ಜನರ ಬಳಿ ಒಂದು ಸಿಲಿಂಡರ್ ಮೇಲೆ 200 ರೂಪಾಯಿಗಳನ್ನು ಹೆಚ್ಚಿಗೆ ಪಡೆದರೆ ಯಾರ ತಾತನ ಮನೆ ಸ್ವತ್ತು ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಗ್ಯಾಸ್ ಏಜೆನ್ಸಿ ಮಾಲೀಕರನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಡೋರ್ ಟು ಡೋರ್ ಮನೆಯ ಗ್ರಾಹಕರಿಗೆ ಏನು ಗ್ರಾಹಕರಿದ್ರೆ ಗ್ರಾಹಕರಿಗೆ ನೀವು ತಲುಪಿಸುವಂಥ ಕರ್ತವ್ಯ ನಿಮ್ಮದು. ಅದನ್ನು ಬಿಟ್ಬಿಟ್ಟು ಆ ಗ್ಯಾಸ್ ಮಾಲೀಕರಿಗೆ ಇವರು ಪ್ರೇರಣೆ ಪ್ರಚೋದಕರು ಅವರು ಅದನ್ನು ವಂಚನೆ ಮಾಡ್ತಕ್ಕಂಥ ಗ್ರಾಹಕರು. ಇಂಥ ವಂಚಕರ ವಿರುದ್ಧ, ಇಂಥ ಒಂದು ವಂಚಕರಿಗೆ ಈ ಸರಸ್ವತಿ ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಪ್ರೇರಣೆ ನೀಡ್ತಕ್ಕಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖಾ ಅಧಿಕಾರಿಗಳ ವಿರುದ್ಧ ಅತಿ ಶೀಘ್ರವಾಗಿ ತುರ್ತು ಕ್ರಮದಲ್ಲಿ ಒಂದು ವರ್ಗಾವಣೆ ಮಾಡಬೇಕು. ಇದು ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಕಡೆಗಣಿಸಿದ್ದೇ ಆದಲ್ಲಿ ಕಡಿಮೆ ಜನಸಂಖ್ಯೆ ಬಂದಿದ್ದಾರೆ, ಕಡಿಮೆ ಜನಸಂಖ್ಯೆ ಬಂದು ಹೋರಾಟ ಮಾಡ್ತಿದ್ದಾರೆ, ರಾಜ್ಯ ಮಟ್ಟದ ನಾಯಕರು ಬಂದು ಹೋರಾಟ ಮಾಡಿದ್ರೆ ಸಣ್ಣ ಹೋರಾಟ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಏನಾದರೂ ಕಡೆಗಣಿಸಿದ್ದೇ ಆದಲ್ಲಿ ಈ ಹೋರಾಟನ ಮುಂದಕ್ಕೆ ವಿಭಿನ್ನವಾದ ಹೋರಾಟಕ್ಕೆ ನಾಂದಿಯಾಗುತ್ತೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ನಮ್ಮ KGF ತಾಲೂಕಿನಲ್ಲಿ ನಮ್ಮ ಹೃದಯ ಭಾಗದಲ್ಲಿ ಇರುವುದು ಸರಸ್ವತಿ ಗ್ಯಾಸ್ ಏಜೆನ್ಸಿಯವರು ನಡೆಸುತ್ತಿರುವ ಒಂದು ಅವ್ಯವಹಾರದ ಬಗ್ಗೆ ಮತ್ತು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾರೆ. ನಮ್ಮ ನಾಗರಿಕ ಮತ್ತು ಸರಬರಾಜು ಇಲಾಖೆ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ. ಫಸ್ಟು ಇದನ್ನು ಈ ಸರಸ್ವತಿ ಗ್ಯಾಸ್ ಏಜೆನ್ಸಿ ಏನಿದೆ ಇವರೇನು ಆಪಾದನೆ ಮಾಡಿದ್ದಾರೆ ಖಂಡಿತ ನಾನೇ ಹೋಗಿ ಖುದ್ದು ಪರಿಶೀಲನೆ ಮಾಡ್ತೇನೆ ಫಸ್ಟ್ ಇದ್ರ ಬಗ್ಗೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ನಮ್ಮ ಫುಡ್ ಅಸಿಸ್ಟೆಂಟ್ ಡೈರೆಕ್ಟ್ರು ಮತ್ತು ಏನು ಸ್ಟಾಫ್ ಇನ್ಸ್ಪೆಕ್ಟರ್ಸ್ ಇದ್ದಾರೋ ಅವರನ್ನು ನಾನು ಕರೆದು ಮಾತಾಡಿ ಏನೇ ಖಂಡಿತ ಇದರಲ್ಲಿ ಏನೇ ಒಂದು ಲೋಪದೋಷಗಳು ಉಂಟಾದಲ್ಲಿ ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟವರಿಂದ ನಾನು ಕಾನೂನು ರೀತಿ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಒಂದು ಅವರಿಗೆ ಪ್ರಸ್ತಾವನೆ ಸಲ್ಲಿಸ್ತೀನಿ.